ಲೋ ಯಂಕ, ಏನೋ ಮಂಕ. ಇವತ್ ನಾವ್ ಈ ಮನೆಯಲ್ಲೇ ಕಳ್ತನ ಮಾಡ್ಬೇಕು. ಕೈ ಸಿಕ್ಕಿದ್ದೇನು ಬಿಡಬೇಡ ಕಣೋ. ಎಲ್ಲದನ್ನು ದೋಚ್ಕೊಂಡು ಗುಡ್ಸಿ ಗುಂಡಾಂತರ ಮಾಡ್ಬಿಡ್ಬೇಕು ಈ ಮನಿನ. ಓಕೆ ಓಕೆ. ಕಮಾನ್, ಒಳಗ್ ಹೋಗನ್ ಬಾ. ಲೋ ಮಂಕ, ನಮಗ್ ಕದಿಯಾಕ ಆರಾಮಾಗ್ಲಿ ಅಂತೇಳಿ ಕೆಬಿ ಅವ್ರ ಕರೆಂಟ್ ಕಟ್ ಮಾಡ್ಯಾರಲ್ಲೇ. ಕೆಬಿ ಅವ್ರ ಕರೆಂಟ್ ಕಟ್ ಮಾಡಿಲ್ಲೇ ಮಂಗ್ಯಾನ ಮಗನ. ಕಣ್ಣಿಗೆ ಹಾಕೊಂಡಿಯಲ್ಲ ಕರೆ ಚಸ್ಮಾ, ಅದನ್ನ ಮೊದಲು ತೆಗಿ. ಚಸ್ಮಾ ಮಾತ್ರ ತೆಗಿಯಂಗಿಲ್ಲ. ನಮ್ ಇಡೀ ಕಾಂದಾನಿನ ಚಸ್ಮಾ ಹಾಕೊಂತ ಬಂದೇವ್ ನಾವ. ರಾತ್ರಿ ಮಕೊಂಡ್ರು ಚಸ್ಮಾ ಹಾಕೊಳ್ಳೋದ, ಬೆಳಗ್ಗೆ ಎದ್ರು ಚಸ್ಮಾ ಹಾಕೊಳ್ಳೋದ. ಹೌದೌದು, ಏನ್ ರಾಜ ವಂಶಸ್ಥರು? ಲೇ, ನಾ ಹುಟ್ಟಿದ್ದ ಚಸ್ಮಾದ ಅಂಗಡ್ಯಾಗ, ಗೊತ್ತೈತೆ ನಿನಗ? ಫಾಲೋ ಮೀ. ಲೇ, ಅಷ್ಟೇ ಯಾಕ್ಲೇ ಮೆಲ್ಲಕ್ ಹೆಜ್ಜೆ ಇಡಾತಿ? ಅವರೆಲ್ಲ ಮಕ್ಕೊಂಡಾರ, ಆರಾಮ್ಸೆ ನಡಿ. ಹೌದಲ್ಲ? ಕಳ್ಳ 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 ಕಳ್ಳರು ನಾವೆಲ್ಲರೂ. ಲೇ ಅಷ್ಟೇ ಯಾಕ್ಲೇ ಬಾಯ್ ಮಾಡಕತ್ತಿ? ಬರೀ ಕಣ್ಣು ಮುಚ್ಕೊಂಡು ಮಕ್ಕೊಂಡಿರ್ತಾರ್ಲೇ, ಕಿವಿ ಓಪನ್ ಇರ್ತಾವ್ಲಿ ಅವ್ರು. ಹೌದಲ್ಲ, ಮರ್ತ ಬಿಟ್ಟಿದ್ದೆ ನೋಡ್ ನಾನು. ನಡಿ. ಏ ಮಂಕ, ಈ ಹುಡುಗರು ಮಕ್ಕೊಂಡಾವು. ನಡಿ ಹೋಗುನು. ಲೋ ಮಂಕ, ಹೊರಗ್ ಬಾಳ ಥಂಡಿ ಐತಿ. ಹುಡುಗರಿಗೆ ಒಂದಿಟ್ಟು ಹಚ್ಚಿ ಬರ್ಲೇ ಬೆಡ್ಶೀಟ್. ಬೆಡ್ಶೀಟ್ ಅಷ್ಟೇ ಯಾಕೆ ಹೊಸ್ತಿ? ಎಬಿಸಿ ನಿಮ್ಮ ಮನೆ ಕಳ್ತನ ಮಾಡಕ್ ಬಂದೇವಂತ ಹೇಳ್ಬಿಡು. ನೀನೇ ನಿಮ್ಮ ಮನೆ ಕಳ್ತನ ಮಾಡಕ್ ಬಂದಿ, ಏನ್ ಹೆಣ್ಣು ನೋಡಕ್ ಬಂದಿಲ್ಲ? ನಡಿಲೆ ಹೋಗುನು. ತಮಣಿ ತಮಣಿ, ಬೇಗ ಹೇಳು. ಈ ತಮಣಿ ಎದಗುಡಿ ಹೇಳಿ. ಯಾಕೆ, ಏನಾಯ್ತು? ಈ ನಮ್ಮನಿ ಕಳ್ರ ಬಂದಾರ್ಲೇ. ಈಗಿಷ್ಟ ತರ ನಿಂತಿಲ್ಲೇ ಮಾತಾಡಕತ್ತಿದ್ರು. ನಾ ಕಣ್ ಬಿಟ್ರೆ ನನ್ಗೇನ್ ಮಾಡ್ತಾರ ಏನಂತ ನಾ ಕಣ್ಣು ಮುಚ್ಕೊಂಡು ಮಕ್ಕೊಂಡಿದ್ದೆ. ಕಳ್ರ ಬಂದಾರ, ಎದ್ದೇಳು, ಏನಾರ ಮಾಡೋಣ. ಎಷ್ಟು ದೌರ್ಯ ಅವರಿಗೆ. ನಮ್ಮನ್ಯಾಗ ಕಳ್ತನ ಮಾಡಕ್ ಬಂದಾರ, ಇವತ್ತ ಅವ್ರನ್ನ ಬಿಡಲ್ಲ. ನಡಿ ಹೋಗೋಣ. ಒಳ್ಳೆ ಐಡಿಯಾ. ಈ ಬೆಡ್ಶೀಟ್ನ ನಾನು ಏನಾದ್ರೂ ಆ ಕಳ್ಳಿನ ಮೇಲೆ ಹಚ್ಚಿದ್ರೆ ಅವನಲ್ಲೇ ಉಸಿರುಗಟ್ಟಿ ಸತ್ತೇ ಹೋಗ್ತಾನೆ. ಲೋ ಮಂಕ, ಈ ಅಪ್ಪ ಏನಾದ್ರೂ ಆಟೋ ಓಡಿಸ್ತಾನೇನೋ ಬೆಳಗ್ಗೆ? ಈ ರೀತಿ ಮಲ್ಕೊಂಡಾಗ್ಲೇ ಓಡಿಸ್ತಾ ಇದನ್ನಲ್ಲ. ಏ, ಅವ ಆಟೋನಾರ ಓಡಿಸ್ಲಿ, ಚಕಡಿನಾರ ಓಡಿಸ್ಲಿ, ಅದನ್ನ ಬಿಡಲಿ. ಆ ಬಾಜುಕ್ ಮುಕ್ಕೊಂಡಿರೋ ಅಂಟಿ ನೋಡ್ಲಿ, ಏನು ಮಸ್ತ್ ಅದಾಳ. ಗಿಚ್ಚ ಕಣಕತ್ತಾಳಲ್ಲೇ ಮುಕ್ಕೊಂಡಾಗು. ಬಾರ್ಲಿ ಕದಿಯನ. ಏ, ಆಕಿನ್ ಕದ್ಕೊಂಡು ಹೋಗಕ್ ಆಗಂಗಿಲ್ಲೇ. ಎತ್ತರ ಕಳಕಿ ಮತ್ತೆ ಎತ್ಕೊಂಡು ಹೊಂಟಾಗ. ಏ ಮಂಕ ನನ್ನ ಮಗನೇ, ಅಂಟಿನ್ ಕದ್ಕೊಂಡು ಹೋಗುದಲ್ಲೇ, ಐಟಮ್ ಕದ್ಕೊಂಡು ಹೋಗುನ್ ಬಾರ್ಲಿ. ಲೇ ಎಂಕ, ನನಗ ಆ ಅಂಟಿನ್ ನೋಡಾಕತ್ರ ನೋಡ್ತಾನೆ ಇರ್ಬೇಕನ್ಸಾಕತೈತ್ಲೇ. ಐಟಮ್ ಕದಿಯಾಕ ಮನ್ಸಾಗ್ವಲ್ತ. ಅಲ್ಲೇ ನಿಮ್ಮಪ್ಪ ನೋಡಿದ್ರ ನನ್ನ ಮಗ್ಗ ಹೆಂಗ ಕಳ್ತನ ಮಾಡ್ಬೇಕು ಅದನ್ನ ಟ್ರೈನಿಂಗ್ ಕೊಡು ಅಂತೇಳಿ ನಿನ್ನ ನನ್ನ ಜೊತೆ ಕಳ್ಸ್ಯಾನ. ನೀನು ನೋಡಿದ್ರ ಲವ್ ಟ್ರೈನಿಂಗ್ ತಗೊಳಕತ್ತೀಯಲ್ಲೇ. ಅವ ಮಕ್ಕೊಂಡಿರುವ ಅಂಕಲ್ ಎದ್ನಂದ್ರ ನಮ್ಮಿಬ್ರಿಗೂ ಸೇರಿ ಬುಗಣಿ ಊಟನ ಇಡ್ತಾನ. ಮೊದಲು ನಡಿಲೇ ಇಲ್ಲಿಂದ. ದೌಡ್ ಬಾರ್ಲೇ. ಏನ್ಲೇ ಇಷ್ಟಕೊಂಡ ಕದ್ದು ಬಿಟ್ಟಿ ಅಲ್ಲೇ? ಏನದಾವ್ಲೇ ಇದ್ರ ತುಂಬಾ? ಲೇ ಎಂಕ, ನನ್ನ ಹೆಂಡತಿ ನಾ ಫಸ್ಟ್ ಟೈಮ್ ಕಳ್ತನ ಮಾಡಕ್ ಹೊಂಟಿದ್ದಕ್ಕ ಚಲೋ ಚಲೋ ರೇಷ್ಮೆ ಸೀರೆ ತೊಂಬಾ ಅಂತೇಳಿ ಡಿಮ್ಯಾಂಡ್ ಇಟ್ಟಾಳ್ಲಿ. ಅದಕ್ಕ ಮಸ್ತ್ ರೇಷ್ಮೆ ಸೀರೆ ಸಿಕ್ಕು ಈ ಅಮ್ಮನ ಮನ್ಯಾಗ. ಓಸುನು ಈ ಕರೆ ಚಿಲ್ದ ತುಂಬ್ಕೊಂಡ್ಬಿಟ್ಟನಿ. ಎದಕ್ಕಂದ್ರ ಇದನ್ ಕದ್ದಂಗೂ ಇರ್ತೈತಿ, ಎತ್ಕೊಂಡು ಹೋಗಕ್ ವಜ್ಜಿನೂ ಆಗಂಗಿಲ್ಲ, ಸೌಂಡು ಆಗಂಗಿಲ್ಲ. ಅದಕ್ಕೆ ಭಾರಿ ತೆಲಿಲೇ ನಿಂದು. ಎಂತ ಮಬ್ಬ ನನ್ನ ಮಗಲೇ ನೀನು. ಇಷ್ಟು ರಿಸ್ಕ್ ತಗೊಂಡು ಕಳ್ತನ ಮಾಡ್ಬೇಕಂತ ಕಾಂಪೌಂಡ್ ಹಾರಿ ಒಳಗ್ ಬಂದೇವಿ. ನೀನ್ ನೋಡಿದ್ರೆ ಈ ಖಾಲಿ ಪೀಲಿ ಸೀರೆ ತಗೊಂಡ್ ಹೊಂಟಿಯಲ್ಲೇ. ತೆಗಿ ತೆಗಿ ಇವೆಲ್ಲ ಸೀರೆ ತೆಗಿ ಹೊರಗ. ವಾಸ್ನಿ. ಮಮ್ಮುಟಿ ದೌಡುಗ ಅವನ್ ಕರ್ಕೊಂಬ. ಯವ್ವ ಕಳ್ಳ ಬಂದಾರ, ಬಾ ಕಳ್ಳ ಬಂದಾರ, ಬಾ 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 ಯವ್ವ. ಹಾ ಕಳ್ರ, ಎಲ್ಲಿ ಎಲ್ಲಿ ಕಳ್ಳ
ಶಾಂತ ಎಲ್ಲಿ ಮಮ್ಮುಟ್ಟಿ ಹುಚ್ಚಿ ವಾಸನಿ ಕುಡಿದು ಕೋಮಾಕ ಹೋದ್ನ ಏನಾವ? ಯವ್ವ ಯವ್ವ ನಮ್ಮವ್ವ ಕೇಳವ ಮ್ಯಾಲೆ ಹೇಳವ ಸತ್ತವಕನ್ನ ಇದೇ ರೀತಿ ಇನ್ನೂ ಸ್ವಲ್ಪ ಕುಂತಿದ್ದೆ ಅಂದ್ರ ಇನ್ನೊಂದ್ಸರ್ತಿ ಜೀವನದಾಗ ಕಳ್ತನ ಮಾಡಲ್ಲ ಸರಿ ಅವ್ವ. ಆ ಇನ್ನೊಂದ್ಸತಿ ಕಳ್ತನ ಮಾಡಂಗಿಲ್ಲ, ನಿನ್ನ ಹೊರಗ್ ಬಿಟ್ಟಿರ್ತಾನೆ. ರೀ ಹೋಗ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ರೀ ಮತ್ತೆ ವಾಪಸ್ ಬಂದ್ರಿ? ಏ ಶಾಂತ, ಪೊಲೀಸ್ ಸ್ಟೇಷನಿಗೆ ಹೋಗಾಕ ಹೊರಗ ನನ್ನ ಚಪ್ಪಲ ಇಲ್ಲ, ಇವ್ರೆಲ್ಲೇ ಕಳ್ತನ ಮಾಡಿ ಇಟ್ಬಿಟ್ಟಾರ ನೋಡೋದನ್ನ. ಸರ ನಿನ್ ಚಪ್ಪಲ್ ಸಿಗ್ಲಿಲ್ಲ ಅಂದ್ರೆ ಹಾಳಾಗ್ ಹೋಗ್ಲಿ, ನನ್ ಚಪ್ಪಲ್ ಹಾಕೊಂಡು ಹೋಗಿ ಪೊಲೀಸ್ ಸ್ಟೇಷನಿಗೆ ಮೊದಲು ಕಂಪ್ಲೇಂಟ್ ಕೊಡ್ರಿ ಸರ್, ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನನ್ನವ್ರು. ಅಲ್ಲ ಈ ನನ್ನ ಮಗನಿಗೆ ಜೈಲಿಗೆ ಹೋಗಕ್ಕೆ ಎಷ್ಟು ಇಷ್ಟ ಆಯ್ತು. ಸರ್ ಜೈಲ್ಗೆ ಹೋದ್ರೆ ಒಂದ್ 4 ದಿನ ನಾಯಿ ಹೊಡೆದಂಗೆ ಹೊಡಿತಾರಷ್ಟೇ, ಆದ್ರೆ ಹೊರಗಡೆ ಬರ್ಬೋದು. ಸರ್ ಈ ಅಮ್ಮನ ಒಜ್ಜಿ ತಡ್ಕೊಳಕ್ ಆಗ್ತಿಲ್ಲ, ಎಣ ಬಿದ್ದಂಗ್ ಬಿದ್ದಾರ ಮೈ ಮೇಲೆ. ಅಯ್ಯೋ ಇಲ್ಲಿದ್ರೆ ಸತ್ಯ ಹೋಗ್ತೀನಿ ನಾನು, ಮೊದ್ಲೋಗಿ ಪೊಲೀಸ್ನವ್ರನ್ನ ಕರ್ಕೊಂಬರ್ರಿ ಸರ್. ಸರ್ ನನ್ನ ಫ್ರೆಂಡ್ ಪಾಪ ಸತ್ಯ ಹೋದ್ನೋ ಏನೋ. ಏ ನಿಮ್ಮ ಫ್ರೆಂಡ್ಗೆ ಏನಾಗಿಲ್ಲ, ಉಸಿರಾಡಕತ್ತಾನ, ಅದ್ರ ಕೋಮಾಕ್ ಹೋಗಿರ್ಬೋದವ. ಸರ್ ಅಂತದ್ ಏನ್ ಮಾಡಿದ್ರಿ ನನ್ ದೋಸ್ತ್ಗೆ ಏನಾತ್ ಸರ್? ಅದೇನಿಲ್ಲ, ನನ್ನ ಮಗ ಮಮ್ಮುಟ್ಟಿ ದಿನಾ ಹುಚ್ಚಿ ಹೋಯ್ತಾನಪ್ಪ ಹಾಸ್ಗ್ಯಾಗ. ಅವನ ಹಾಸ್ಗಿ ತಗೊಂಡು ಬಂದು ಇವ್ನ ಮಕ್ಕದ ಮೇಲೆ ಹಾಕ್ಬಿಟ್ಟ ಹುಡುಗರು. ತಗೋ ಆ ವಾಸನಿಗೆ ಮೂರ್ಛೆ ಹೋಗಿ ಬಿದ್ದುಬಿಟ್ಟಾರ ಹೋಗು. ಯಾಕಂದ್ರೆ ಆ ಬೆಡ್ಶೀಟ್ನಾಗ ಅವ್ನು ನನ್ನ ಮಗ ದಿನ ಹುಚ್ಚಿ ಓದು 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 ಆ ಬೆಡ್ಶೀಟಿಗೆ ಒಂಥರ ದಿವ್ಯ ಶಕ್ತಿ ಬಂದ್ಬಿಟ್ಟತಿ ವಾಸನಿ ಕುಡ್ದು ಕುಡ್ದು. ಅಯ್ಯೋ ಸರ್ ಜೀವನದಾಗ ಇನ್ನೊಂದ್ಸರ್ತಿ ಕಳ್ತನ ಮಾಡಲ್ಲ ಸರ್, ನಿಮ್ ಕೈ ಮುಗಿತೀನಿ ಬಿಟ್ಬಿಡಿ ಸರ್, ಬಿಟ್ಬಿಡ್ರಿ ನನ್ನ ಸರ್, ಕಳ್ತನ ಮಾಡಲ್ಲ ಸರ್, ಬಿಟ್ಬಿಡ್ರಿ. ಕಳ್ತನ ಮಾಡಬೇಡ್ರಲಿ, ದುಡ್ಕೊಂಡು ತಿನ್ರಿ. ಅವರು ಹೊಟ್ಟಿ ಬಟ್ಟಿ ಕಟ್ಟಿ ಪಾಪ ಎದೆದಕ್ಕೆ ರೊಕ್ಕ ಕೂಡಿಸಿ ಮನ್ಯಾಗ ಇಟ್ಕೊಂಡಿರ್ತಾವ ಏನು, ತಮ್ಮ ಮಕ್ಕಳು ಓದಿಸ್ಬೇಕಂತಿರ್ತಾರ, ಟ್ರೀಟ್ಮೆಂಟ್ ಕೊಡಿಸ್ಬೇಕಂತಿರ್ತಾರ, ಮದುವೆ ಮಾಡ್ಬೇಕಂತಿರ್ತಾರ. ಎದೆದಕ್ಕೋ ಪಾಪ ಮನ್ಯಾಗ ರೊಕ್ಕ ಇಟ್ಕೊಂಡಿದ್ದನ್ನ ನೀವು ಏಕಾಏಕಿ ಬಂದು ಹಿಂಗೆ ಕಳ್ತನ ಮಾಡ್ಕೊಂಡು ಹೋಗಿಬಿಟ್ರೆ ಪಾಪ ಆ ಮಂತ್ಯಾನದ ಗತಿ ಏನಾಗ್ಬೇಕರ್ಲಿ? ದುಡ್ಕೊಂಡು ತಿನ್ರಲಿ, ಕಡದ್ರ 4 ಆಳು ಹಾಕಿರಿ, ದುಡ್ಡು ತಿನ್ನಕ್ಕೆ ಏನು ದಾಡಿ ನಿಮಗೆ? ಸರಿ ಶಾಂತ. ಹೌದ್ ಸರ್, ತಪ್ಪಾತ್ ಸರ್ ನಮ್ದು, ನಾವ್ ಇನ್ನೊಂದ್ಸರ್ತಿ ಜೀವನದಲ್ಲಿ ಕಳ್ತನ ಮಾಡಲ್ಲ ಸರ್. ಮಾಡಬೇಡ್ರಿಪ್ಪ ಕಳ್ತನ, ಹೊಟ್ಟೆಸ್ತ್ರ ಬೇಡ್ಕೊಂಡು ತಿನ್ರಿ. ಆದ್ರೆ ಇನ್ನೊಬ್ರನ್ನ ಕಳ್ತನ ಮಾಡಿ ಇನ್ನೊಬ್ರು ತಲೆ ಹೊಡೆದು ನಾವು ಚಲೋ ಇರ್ತೇವೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈಗಿನ ಮಟ್ಟಿಗೆ ನಿಮ್ಗೆ ಅದು ಚಲೋ ಅನ್ನಿಸ್ತೈತಿ, ಆದ್ರೆ ಈ ರೀತಿ ನೀವೇನು ಕಳ್ತನ ಮಾಡಿ ಇನ್ನೊಬ್ರನ್ನ ಅಯ್ಯೋ ಅನ್ಸಿರ್ತಿರಲ್ಲ, ಅದು ದೇವ್ರು ನಿಮ್ಗೆ ಒಂದಲ್ಲ ಒಂದಿನ ಆ ಶಿಕ್ಷೆ ಕೊಟ್ಟೇ ಕೊಡ್ತಾನ. ತಪ್ಪಾತ್ ಸರ್, ತಪ್ಪಾತು. ಹಾ ಹೋಗ್ರಿ. ನೋಡಿದಿರಲ್ಲ ನನ್ನ ಹೆಂಡತಿ ಕಳ್ಳನ ಮ್ಯಾಗ ಯಾ ನಮ್ನಿ ಹತ್ತಿ ಕೂತಿದ್ಲು. ಪಾಪ ಕಳ್ಳ ಒದ್ಯಾಡೆ ಹೋಗಿಬಿಟ್ಟ ಬಿಡು ಅವ. ರೀ ಹಾ ಹಂಗಪ್ಪ, ನೀವೆಲ್ಲರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ.